ನಮಸ್ತೆ, ನನ್ನ ಹೆಸರು ರೇಣುಕಾ ಪ್ರಸಾದ್ ಅಂತ. ಡಾಕ್ಟ್ರು ಆ್ಯಕ್ಚುಲಿ ಇದರಲ್ಲಿ ತೋರಿಸಿದ್ರು ಅವಾಗಲೇ. ಶುಗರು ಒಂದು ತೋರಿಸಿದ್ರು, ಮತ್ತು ಇನ್ನೊಂದು ಬಂದು ಕೊಲೆಸ್ಟ್ರಾಲ್ದು ಒಂದು ತೋರಿಸಿದ್ರು. ಅದೆರಡು ನನ್ನದೇ ರಿಪೋರ್ಟು. ಮತ್ತು ಅವೆರಡೇ ಎಲ್ಲ ಪ್ರಾಬ್ಲಮ್ ಇದ್ದಿದೆ ನನಗೆ. ಟೋಟಲ್ ಒಂದು 10-15 ಪ್ರಾಬ್ಲಮ್ಮು ಎಲ್ಲ ಹೇಳಬೇಕು. ನನ್ನ ರಿಸಲ್ಟ್ ಅಂದರೆ 1 ಅವರ್ ಮೇಲಾಗುತ್ತೆ, ಅಷ್ಟು ಪ್ರಾಬ್ಲಮ್ ಇದ್ದಿದೆ ನನಗೆ. ಶುಗರ್ ನನಗೆ 11 ಮಂತ್ಸ್ಗೆ ನಾರ್ಮಲ್ ಬಂತು. ಮತ್ತು ಮೇಯ್ನ್ ನನ್ನ ಪ್ರಾಬ್ಲಮ್ ಇದ್ದಿದ್ದು ಒಂದು ಬೌಲಿ ಆರ್ಥ್ರೈಟಿಸ್ ಅಂತ ಹೇಳ್ಬಿಟ್ಟು, ಅದೊಂದು ಜಾಯಿಂಟ್ ಪೇಯ್ನು. ಅದು ಕಾಲ ಹತ್ರ ಬರುತ್ತೆ. ಫಸ್ಟು ಕಾಲ್ಗೆ ಬರುತ್ತೆ, ಒಂದು 3-4 ದಿವಸ ಆದಮೇಲೆ ಇನ್ನೊಂದು ಕಾಲಿಗೂ ಬಂದ್ಬಿಡುತ್ತೆ. ಅದು ಕೆಂಪಿಗೆ ಕಪ್ಪೆ ಥರ ಊದ್ಕೊಂಡ್ಬಿಡುತ್ತೆ ಎರಡು ಕಾಲಲ್ಲೂ. ಹೆಜ್ಜೆ ಇಟ್ಟರೆ ಪ್ರಾಣ ಹೋಗ್ಬೇಕು, ಆ ಥರ ಇಚ್ಛೆ ಆಗಿಬಿಡುತ್ತೆ. ನನಗಿದು ಈ 25 ಇಯರ್ಸಿಂದ ಇದ್ದಿದ್ದು. ಫಸ್ಟು ಸ್ಟಾರ್ಟಿಂಗಲ್ಲಿ ವರ್ಷಕ್ಕೆ 1 ಸಾರಿ ಬರೋದು, ಆಮೇಲೆ ಬರ್ತಾ ಬರ್ತಾ 6 ಮಂತ್ಸ್ಗೆ 1 ಸಾರಿ ಬರೋಕ್ಕೆ ಸ್ಟಾರ್ಟ್ ಆಗೋಯಿತು. ಇಂಗ್ಲೀಷ್ ಮೆಡಿಸಿನ್ ಆಯಿತು, ಆಯುರ್ವೇದ ಆಯಿತು, ಬೇರೆ ಬೇರೆ ಎಲ್ಲನೂ ಆಗಿತ್ತು ನನಗೆ. ಬಟ್ ಆಮೇಲೆ ನಾನೇ ಒಪ್ಕೊಂಡ್ಬಿಟ್ಟಿದ್ದೆ ಆ ಕಾಯಿಲೆಗೆ. 6 ತಿಂಗಳು 1 ಸಾರಿ ಬರುತ್ತೆ, ಒಂದು 15 ದಿವಸ ಬೆಡ್ ರೆಸ್ಟು ನಾನೇ ಮೇಂಟೈನ್ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ದೆ. ನೀವೆಲ್ಲ ಹೇಗೆ ಬಂದಿದ್ದೀರೋ ಅದೇ ರೀತಿ ನಾನು ಒಂದು ಸೆಷನ್ ಅಟೆಂಡ್ ಮಾಡಿ ಡಾಕ್ಟರ್ ಹತ್ರ ಮಾತಾಡಿದಾಗ ಇದೆಲ್ಲ ಲೆಕ್ಕನೇ ಇಲ್ಲ ರೀ, ಯೂಸ್ ಮಾಡಿ ಅಂತ ಹೇಳಿದ್ರು. ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 1 ಇಯರ್ ಆಯಿತು. 1 ಇಯರ್ ಕಂಪ್ಲೀಟ್ ಆಯಿತು. ಇಲ್ಲಿವರೆಗೂ ನನಗೂ ಅದು ಜಾಯಿಂಟ್ ಪೇನ್ ಬಂದಿಲ್ಲ, ಕಾಲು ನೋವು ಬಂದಿಲ್ಲ. ಮತ್ತು ಶುಗರ್ ಇದ್ದಿದ್ದು ನಾರ್ಮಲ್ ಆಯಿತು. ನಿದ್ದೆ ಬರ್ತಾ ಇರಲಿಲ್ಲ, ಜಾಸ್ತಿ ಮಧ್ಯರಾತ್ರಿಯಲ್ಲಿ ಎಚ್ಚರಿಕೆ ಆಗ್ತಾಯಿತ್ತು. ಯಾವ ಥರ ನಿದ್ದೆ ಒದ್ದಾಡ್ತಿದ್ದೆ ಅಂತಂದರೆ, ನೀರಲ್ಲಿ ತಿಮಿಂಗ್ಲ ಅದೇ ಇದು ಒದ್ದಾಡುತ್ತಲ್ಲ, ಆ ಥರ ಎಲ್ಲ ಒದ್ದಾಡ್ತಾ ಇರಲಿಲ್ಲ ನಾನು, ಅಷ್ಟು ಪ್ರಾಬ್ಲಮ್ ಆಗ್ತಾಯಿತ್ತು. ಇವಾಗ ರಾತ್ರಿ ಮಲಗಿದ್ರೆ ಬೆಳಗ್ಗೆವರೆಗೂ ಏನಾಗಿದೆ ಅಂತಲೇ ಗೊತ್ತಾಗಲ್ಲ. ಪ್ರಪಂಚ ಹೊಸ ಹುಟ್ಟು, ಆ ಥರ ನಿದ್ದೆ ಬರ್ತಾ ಇದೆ. ಎನರ್ಜಿ ಇರಲಿಲ್ಲ, ಎನರ್ಜಿ ಸೂಪರ್ ಆಗಿದೆ. ಡೈಜೆಷನ್ ಪ್ರಾಬ್ಲಮ್ ಇತ್ತು, ಡೈಜೆಷನ್ ಪ್ರಾಬ್ಲಮ್ಮು ಕ್ಲಿಯರ್ ಆಗಿದೆ. ಡೈಜೆಷನ್ ಪ್ರಾಬ್ಲಮಿಂದ ಟಾಯ್ಲೆಟ್ ಪ್ರಾಬ್ಲಮ್ ಇತ್ತು, ಅದು ಕ್ಲಿಯರ್ ಆಗಿದೆ. ಈ ಥರ ಒಂದೊಂದೇ ಎಲ್ಲ ಟೋಟಲ್ ಬಾಡಿನೇ ನಂದು ಹೊಸ ಬಾಡಿ ಆಗಿದೆ. ಆ ಥರ ಅದ್ಭುತ ಒಂದು ಪ್ರಾಡಕ್ಟು ನಮ್ಮ ನಾಗರಾಜ್ ಸರ್ ಕೊಟ್ಟರು ನಮಗೆ. ನಾನು ತಗೊಂಡು ನಂಬಿಕೆಯಿಂದ ಯೂಸ್ ಮಾಡಿದ್ದಕ್ಕೆ ಇವತ್ತು ಒಂದು 15 ವರ್ಷ ಚಿಕ್ಕ ಒಂಥರ ಫೀಲ್ ಆಗುತ್ತೆ ನನಗೆ. ಇವಾಗ 53 ವರ್ಷ ವಯಸ್ಸು. ಒಂದು 40 ವರ್ಷದಲ್ಲಿ ಏನು 35-40 ವರ್ಷದಲ್ಲಿ ಏನೊಂದು ನನಗೆ ಎನರ್ಜಿ ಇತ್ತು, ಅದೇ ಎನರ್ಜಿ ಫೀಲ್ ಆಗ್ತಾ ಇದೆ. ಇಂಥ ಒಂದು ಅದ್ಭುತ ಪ್ರಾಡಕ್ಟನ್ನು ಮಾಡಿರ್ತಕ್ಕಂಥ ನಮ್ಮ ರೈಟ್ ವೇ ಕಂಪನಿ MD ಸಾಹೇಬ್ರಿಗೂ ಮತ್ತು ಸಿದ್ಧರಿಗೂ ನಿಜವಾಗ್ಲೂ ನಾನು ಋಣಿಯಾಗಿರ್ತೀನಿ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ನಾನು ಒಬ್ಬನೇ ಎಲ್ಲ ನಮ್ಮ ತಾಯಿಯವ್ರಿಗೆ ಕೊಟ್ಟಿದ್ದೀನಿ. ಅವರು ತುಂಬ ಚೆನ್ನಾಗಿದ್ದಾರೆ. ಇವಾಗ ಮಿಸ್ಸಸ್ ಯೂಸ್ ಮಾಡ್ತಾ ಇದ್ದಾರೆ, ಮಕ್ಕಳು ಯೂಸ್ ಮಾಡ್ತಾ ಇದ್ದಾರೆ. 100 ಜನಕ್ಕೆ ಈ ಒಂದು ಔಷಧಿನ ರೆಕಮೆಂಡ್ ಮಾಡಿ ಬೇರೆಯವರಿಗೆಲ್ಲ ಕೊಡಿಸಿದ್ದೀನಿ. ತುಂಬ ಖುಷಿಯಾಗಿದ್ದಾರೆ. ನನ್ನವರೆಗೂ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಅದು ನನಗೆ ತುಂಬ, ನಾನು ಸರೋಗಿದ್ದಂದರೆ ಬೇರೆಯನ್ನು ಈಗ ಆರೋಗ್ಯ ಕೊಡ್ತಾ ಇರೋದು ನನಗೆ ತುಂಬ ಖುಷಿ ಕೊಡ್ತಕ್ಕಂಥ ವಿಷಯ. ಇಂಥ ಒಂದು ಅದ್ಭುತ ಪ್ರಾಡಕ್ಟು ನಮಗೆ ಸಿಕ್ಕಿದೆ. ಅದನ್ನು ನಾವೆಲ್ಲರೂ ಯೂಸ್ ಮಾಡೋಣ ಅಂತ ಹೇಳ್ತಾ, ನೀವು ಯೂಸ್ ಮಾಡಿ, ದೇವರು ನಿಮಗೂ ಕೊಡಲಿ ಅದನ್ನು ಒಂದು ಭಾಗ್ಯನ ಅಂತ ಹೇಳ್ತಾ ಈ ನನ್ನ ಒಂದು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಎಲ್ರಿಗೂ ನಮಸ್ಕಾರ.